ಇನ್ನು ಮಹಾರಾಷ್ಟ್ರದಲ್ಲಿ ಕಂಡರಿಯದಂತಹ ರಣಮಳೆ ಬೀಳ್ತಾ ಇರುವಂಥದ್ದು. ನಾಸಿಕ್ನಲ್ಲಿ ಮೈದುಂಬಿ ಹರಿತಾ ಇದೆ ಗೋದಾವರಿ ನದಿ. ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಕಂಡರಿಯದಂತಹ ರಣಮಳೆ ಬರ್ತಾ ಇದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ. ನಾಸಿಕ್ನಲ್ಲಿ ಮೈದುಂಬಿ ಹರಿತಾ ಇದೆ ಗೋದಾವರಿ ನದಿ. ಪ್ರವಾಹ ಪ್ರಕೋಪಕ್ಕೆ ನದಿ ಪಾತ್ರದ ಜನಜೀವನ ಅತಂತ್ರ ಆಗಿದೆ. ಈಗ ನೋಡಿ, ಮಳೆ ಇಲ್ಲ ಅಂತ ಇದ್ರು ನೋಡಿದ್ರೆ ಮಳೆ ಈ ರೀತಿ ಬರ್ತಾ ಇದೆ. ರಸ್ತೆಗಳ ಮೇಲೂ ಕೂಡ ತುಂಬಿ ಹರಿತಾ ಇರುವಂತದ್ದು ಗೋದಾವರಿ ನದಿ. ಇಂತಹ ರಣಭೀಕರ ಪ್ರವಾಹದಲ್ಲಿ ವ್ಯಕ್ತಿಯೊಬ್ಬನ ಹುಚ್ಚಾಟ. ಕೊಡೆ ಹಿಡಿದು ಪ್ರವಾಹವನ್ನ ದಾಟಲು ವ್ಯಕ್ತಿ ಯತ್ನಿಸಿದ್ದಾನೆ. ಇದು ಯಾವ ರೀತಿಯ ಹುಚ್ಚಾಟ ಸ್ವಾಮಿಲಿ? ಹೆಜ್ಜೆ ಮೇಲೆ ಹೆಜ್ಜೆಯನ್ನ ಹಾಕುತ್ತಲೇ ರಸ್ತೆಯನ್ನ ದಾಟಿದ್ದಾನೆ ವ್ಯಕ್ತಿ. ಪ್ರವಾಹ ಬರ್ತಾ ಇದೆ ನೋಡಿದ್ರೆ ಈತ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ರಸ್ತೆಯನ್ನ ದಾಟ್ತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ರಣಮಳೆ ಬಂದು ಪ್ರವಾಹದ ಭೀತಿ ಉಂಟಾಗಿದೆ. ಮೈದುಂಬಿ ಹರಿತಾ ಇದೆ ಗೋದಾವರಿ ನೀರು. ಇಂತಹ ರಣಭೀಕರ ಪ್ರವಾಹದಲ್ಲಿ ವ್ಯಕ್ತಿಯೊಬ್ಬನ ಹುಚ್ಚಾಟ. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ರಸ್ತೆಯನ್ನ ದಾಟಿದ್ದಾನೆ ವ್ಯಕ್ತಿ. ಕೊಡೆ ಹಿಡ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಇಲ್ಲಿ ನದಿಯನ್ನ ದಾಟಿರುವಂಥದ್ದು ವ್ಯಕ್ತಿ. ಮಹಾರಾಷ್ಟ್ರ ಈಗ ಮಹಾಮಳೆಗೆ ನಲುಗಿ ಹೋಗಿರುವಂಥದ್ದು. ವರುಣನ ಆರ್ಭಟದಿಂದಾಗಿ ಸಾಕಷ್ಟು ನೀರು ತುಂಬಿರುವಂಥದ್ದು. ಪ್ರವಾಹ ಉಂಟಾಗ್ತಾ ಇದೆ ಅಲ್ಲಿ. ಪ್ರವಾಹದಿಂದ ಜನ ತತ್ತರಿಸ್ತಾ ಇದ್ರೆ ಇಲ್ಲೊಬ್ಬ ವ್ಯಕ್ತಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ರಸ್ತೆಯನ್ನ ದಾಟ್ತಾ ಇದ್ದಾನೆ. ಇದು ಯಾವ ತರ ಹುಚ್ಚು ನೋಡಿ. ಕೆಲವರು ಇರ್ತಾರೆ ಈ ರೀತಿ ಒಂದು ಹುಚ್ಚಾಟವನ್ನ ತೋರುವಂಥದ್ದು. ವಿಪರೀತ ಮಳೆ ಆಗ್ತಾ ಇದೆ, ಗೋದಾವರಿ ನದಿ ತುಂಬಿ ಹರಿತಾ ಇರುವಂಥದ್ದು. ರಸ್ತೆಗಳ ಮೇಲೂ ಕೂಡ ಈಗ ನೀರು ಅಂದ್ರೆ ಗೋದಾವರಿ ನೀರು ತುಂಬಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ಬಂದ್ಬಿಟ್ಟಿದೆ. ಇಲ್ಲಿ ಬಹಳಷ್ಟು ಕಷ್ಟ, ಓಡಾಡುವಂಥದ್ದೇ ಬಹಳಷ್ಟು ಕಷ್ಟ. ಜನ ಎಚ್ಚರಿಕೆಯಿಂದ ಇರಬೇಕು. ಆದರೆ ಈತ ಹುಚ್ಚಾಟವನ್ನ ತೋರಿಸ್ತಾ ಇರುವಂಥದ್ದು. ಇಂತಹ ರಣಭೀಕರ ಪ್ರವಾಹದಲ್ಲೂ ಅದರಲ್ಲೂ ಮಳೆ ಆಗ್ತಾ ಇದೆ. ಈ ತರ ಸಮಯದಲ್ಲೂ ಕೂಡ ರಸ್ತೆಯನ್ನ ದಾಟ್ತಾ ಇರುವಂಥದ್ದು. ಅದು ಕೂಡ ಛತ್ರಿಯನ್ನ ಇಟ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಆತ ರಸ್ತೆಯನ್ನ ದಾಟ್ತಾ ಇದ್ದಾನೆ. ಹುಚ್ಚಾಟವನ್ನ ತೋರಿಸ್ತಾ ಇರುವಂಥದ್ದು. ಪ್ರಾಣದ ಹಂಗನ್ನು ತೊರೆದು ಈ ರೀತಿ ಹುಚ್ಚಾಟಕ್ಕೆ ಮುಂದಾಗಿದ್ದಾನೆ. ಈಗ ಏನನ್ನಬೇಕು ಈತನಿಗೆ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ನೋಡಿ, ಮಹಾರಾಷ್ಟ್ರದಲ್ಲಿ ಭೀಕರ ಮಳೆ ಆಗ್ತಾ ಇದೆ. ರಣಭೀಕರ ಮಳೆ ಆಗ್ತಾ ಇರುವಂಥದ್ದು. ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಗೋದಾವರಿ ನದಿ ತುಂಬಿ ತುಳುಕ್ತಾ ಇದೆ. ಈಗ ರಸ್ತೆಗಳ ಮೇಲೂ ಕೂಡ ತುಂಬಿ ಹರಿತಾ ಇದೆ ಗೋದಾವರಿ ನದಿ. ಇಂತಹ ರಣಭೀಕರ ಪ್ರವಾಹದಿಂದ ರೋಡ್ ಎಲ್ಲ ನೀರು ತುಂಬಿಕೊಂಡಿರುವಂಥದ್ದು. ಈ ರೀತಿ ಇರ್ಬೇಕಾದ್ರೆ ಅಲ್ಲಿ ನೋಡಿ, ನೀವು ನೋಡ್ತಾ ಇರಬಹುದು ಯಾವ ರೀತಿ ಆತ ಹುಚ್ಚು ಬಂದವ್ರ ಥರ ಒಂದು ಕೊಡೆಯನ್ನ ಹಿಡ್ಕೊಂಡು ರಸ್ತೆ ದಾಟ್ತಾ ಇರುವಂಥ. ಅಷ್ಟು ಭೀಕರವಾಗಿ ನೀರು ಬರ್ತಾ ಇದೆ ಅಲ್ಲಿ. ಆದರೂ ಕೂಡ ನೋಡಿ ಯಾವ ಥರ ಹುಚ್ಚಾಟ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ರಸ್ತೆಯನ್ನ ದಾಟಿದ್ದಾನೆ. ಅಷ್ಟು ನೀರು ಬರ್ತಾ ಇದೆ ಅಲ್ಲಿ, ರಭಸವಾಗಿ ನೀರು ಹರಿತಾ ಇದೆ, ಮಳೆ ಬರ್ತಾ ಇದೆ. ಆದರೂ ಕೂಡ ಹುಚ್ಚಾಟವನ್ನು ತೋರಿಸ್ತಾ ಇರುವಂಥದ್ದು. ಕೊಡೆ ಹಿಡಿದು ಪ್ರವಾಹವನ್ನು ದಾಟಲು ವ್ಯಕ್ತಿ ಯತ್ನಿಸಿದ್ದಾನೆ. ಕೊಡೆ ಹಿಡ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಹಾಕಿರುವಂಥದ್ದು. ಏನು ಈ ವೇಳೆ ಪೊಲೀಸರು ಸರಿ ಕೊಟ್ಟಿರುವಂಥದ್ದು ಅಂದರೆ ನೋಡಿ, ಈ ರೀತಿ ಪ್ರಾಣದ ಹಂಗನ್ನು ತೊರೆದು ಈ ರೀತಿ ಹುಚ್ಚಾಟಕ್ಕೆ ಮುಂದಾಗ್ಬಿಡ್ತಾರೆ ಪೊಲೀಸರು. ಪಿತ್ತ ನೆತ್ತಿಗೇರಿದೆ ಅವ್ರಿಗೂ ಕೂಡ. ಬಾಬಾ ಅಂತ ಕರೆದು ಬರ್ತಿದ್ದಂಗೆ ಪೊಲೀಸರು ಇಲ್ಲಿ ಕೊಟ್ಟಿದ್ದಾರೆ. ಆತನಿಗೆ ಸರಿಯಾದಂತಹ ವಧೆ ಕೊಟ್ಟಿದ್ದಾರೆ. ಪ್ರವಾಹ ದಾಟೋವರೆಗೂ ಕೂಡ ಸುಮ್ಮನಿದ್ರು ಪೊಲೀಸರು. ಬರಲಿ ಅಂತ ಹೇಳಿ ಸುಮ್ಮನಿದ್ರು. ಆತ ಬರ್ತಿದ್ದಂಗೆ ಸರಿ ಕೊಟ್ಟಿದ್ದಾರೆ. ಪ್ರವಾಹ ದಾಟಿ ರಸ್ತೆ ವ್ಯಕ್ತಿ ಬರ್ತಾ ಇದ್ದಂತೆ, ಆ ಪ್ರವಾಹವನ್ನು ದಾಟಿ ಬರ್ತಾ ಇದ್ದಂತೆ ಲಾಠಿಯನ್ನು ಬೀಸಿದ್ದಾರೆ ಪೊಲೀಸ್ನವರು. ಅಂದರೆ ಹುಚ್ಚಾಟ ಆಡ್ತೀಯಾ ಅಂತ ಹೇಳಿ ಲಾಠಿ ಬೀಸಿರುವಂಥದ್ದು. ಈಗ ನೋಡಿ ಯಾವ ರೀತಿ ಹುಚ್ಚು ಅಂತಾರೆ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಏನು ಮಾಡಬೇಕು? ಪ್ರಾಣದ ಹಂಗನ್ನು ತೊರೆದು ರೀತಿ ಮುಂದಾದರೆ ಹೇಗೆ?